ಸ್ವಲ್ಪ ಹಿಂದೆ come here, please stand here. For you only, this is the drugs campaign. ಅಲ್ಲಿ ಹೋಗಿ ಸರ್, ಅಲ್ಲಿ ಹೋಗಿ ಸ್ವಲ್ಪ ಹಿಂದೆ ಬರ್ರಿ ಎಲ್ಲ. ಸ್ವಲ್ಪ ಹಿಂದೆ ಬರ್ರಪ್ಪ ಎಲ್ಲ. ಸ್ಟೂಡೆಂಟ್ ಸರ್ ಕಾಣಿಸ್ತಾ ಇಲ್ಲ. ಮಾಡಬೇಕು. ಎಲ್ಲ ಶಾಲೆ ಮಕ್ಕಳಿಗೂ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದಾಗ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ ಅವರಿಗೆ ಅರ್ಥ ಆಗ್ತದೆ ಇದರ ಇತಿಹಾಸ ಏನು ಚಾಚಾಚಿ ಮಾಡಿದ್ರು ಈ ದೇಶಕ್ಕೆ, ಅವರ ತ್ಯಾಗ ಬಲಿದಾನಗಳೇನು ಅಂತ ಗೊತ್ತಾಗ್ತದೆ. ದೇಶದ ಸ್ವಾತಂತ್ರ್ಯ ಬಗ್ಗೆ ಗೊತ್ತಾಗ್ತದೆ, ದೇಶದ ನಾಯಕರ ಬಗ್ಗೆ ಗೊತ್ತಾಗ್ತದೆ. ಮುಂದೆ ಭವಿಷ್ಯದಲ್ಲಿ ಈ ದೇಶವನ್ನು ನಡೆಸಿಕೊಂಡು ಹೋಗುವಂತ ಜವಾಬ್ದಾರಿ ನಮ್ಮ ಮೇಲೆ ಬರ್ತದೆ. ನಾವು ಈ ರೀತಿ ನಡಿಬೇಕು, ಈ ರೀತಿ ಬದುಕಬೇಕು, ಈ ರೀತಿ ದೇಶವನ್ನು ರಕ್ಷಣೆ ಮಾಡಬೇಕು ಅನ್ನೋದು ಮನವರಿಕೆ ಆಗ್ತದೆ. ಅದರ ಮೂಲ ಉದ್ದೇಶ ಇಟ್ಕೊಂಡು ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರು ಇದನ್ನ ಕೈಗೆತ್ತಿಕೊಂಡು ಈ ಕೆಲಸವನ್ನ ಮಜುದ್ದೀನ್ ಅವರು ಕೈ ಕೊಟ್ಟಿದ್ದಾರೆ ಮತ್ತು ನರೇಶ್ ಅವರು ಕೈ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಗಳು ಪ್ರಚಾರ ಪ್ರಿಯರಲ್ಲ, ಆದ್ದರಿಂದಲೇ ಅವರು ಹೆಚ್ಚು ಮೀಡಿಯಾ ಜೊತೆಯಲ್ಲಾಗಲಿ ಅಥವಾ ಪತ್ರಿಕೆಗಳ ಜೊತೆಯಲ್ಲಿ ಅವರ ಸಂಪರ್ಕ ಕಡಿಮೆ. ಇವತ್ತಿನ ದಿವಸ ಮನ್ ಕಿ ಬಾತ್ನೊಂದಿಗೆ ಅವರು ಪ್ರತಿಯೊಬ್ಬ ವ್ಯಕ್ತಿಯ ಸಂಪರ್ಕದಲ್ಲಿ ಇವತ್ತು ಭಾರತ ದೇಶದಲ್ಲಿದ್ದಾರೆ. ಇದು ಮಾತ್ರ ಅಲ್ಲ, ಅವರು ಏನು ಕಾರ್ಯಗಳನ್ನು ಮಾಡ್ತಾರೋ ಆ ಕಾರ್ಯಗಳನ್ನು ಜನರಿಗೆ ತಲುಪಿಸಿ ಆ ಕಾರ್ಯಗಳ ಮೂಲಕ ಜನರ ಸಂಪರ್ಕದಲ್ಲಿದ್ದಾರೆ. ಬೇರೆಯವರೆಗೂ ನಮ್ಮ ಪಕ್ಷಕ್ಕೂ ಇರ್ತಕ್ಕಂಥ ಡಿಫರೆನ್ಸ್ ಅದು. ಬೆಳಗ್ಗೆ ಎದ್ದು ನಾಳೆ ಮಾಡಲಾರದ್ದನ್ನು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋ ಪಕ್ಷಗಳು ಬೇರೆ, ನಾವು ಮಾಡಿದ್ದನ್ನು ಜನರಿಗೆ ತಿಳಿಸ್ತಕ್ಕಂಥದ್ದು ಬೇರೆ. ಈ ರೀತಿ ಜನಸಂಪರ್ಕದಲ್ಲಿ ಅವರು ಯಾವಾಗಲೂ ಕೂಡ ಇದ್ದಾರೆ. ಎಲ್ಲ ಜಿಲ್ಲೆಗಳ ಸಂಪರ್ಕ ಇದೆ. ಎಲ್ಲ ರಾಜ್ಯಗಳಲ್ಲೂ ಕೂಡ ಅವರು ಎಲ್ಲೆಲ್ಲಿ ಯಾವ ಜನಾಂಗಗಳು ಏನೆಲ್ಲ ಮಾಡ್ತವೆ ಅನ್ನೋದನ್ನು ಕೂಡ ಆ ಮನ್ ಕಿ ಬಾತ್ನಲ್ಲಿ ಪ್ರತಿ ತಿಂಗಳಲ್ಲಿ ಎಲ್ಲವನ್ನು ಇಂಪಾರ್ಟೆಂಟ್ ಇರ್ತಕ್ಕಂಥದ್ದನ್ನು ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಇವತ್ತು ನೋಡಿದ್ವಿ, ಕಾಫಿ ಬೆಳೆಗಾರರು ಚಿಕ್ಕಮಗಳೂರು ಇರ್ಬೋದು, ಹಾಸನ ಇರ್ಬೋದು, ಅಥವಾ ಕೊಡಗು ಇರ್ಬೋದು, ಪ್ರಾಂತ್ಯದ ಬಗ್ಗೆ ಮಾತಾಡಿದರು. ಕಳೆದ ಸಾರಿ ಗುಲ್ಬರ್ಗಾದ ವಿಚಾರ ಮಾತಾಡಿದ್ರು. ಅಂದರೆ ಒಂದೊಂದು ಜಿಲ್ಲೆಗಳನ್ನು ಗುರುತಿಸಿ ಮಾತಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾರೆ. ಆದರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಇವತ್ತು ಸರ್ಕಾರ ಸತ್ತಿದೆಯಾ ಬದುಕಿದೆಯಾ ಗೊತ್ತಿಲ್ಲ ಯಾರು. ಇವತ್ತು ಜನರು ಸಂಕಷ್ಟದಲ್ಲಿದ್ದಾರೆ, ಅದರ ಬಗ್ಗೆ ಒಂದೇ ಚಕಾರ ಎತ್ತೋದಿಲ್ಲ. ಅವರು ನಿನಗೆ ಕೊಟ್ಟಿದ್ದ ಕೆಲಸ ಏನು ಮಾಡಿದಪ್ಪ ಅಂತಂತಂದರೆ ಮಾತೆತ್ತಿದ್ರೆ ಅವರು ಬೇರೆ ವಿಚಾರಗಳನ್ನು ಮಾಡ್ತಾರೆ. ಆಕಾಶದಲ್ಲಿ ನೋಡಿ ನಕ್ಷತ್ರ, ಆಕಾಶದಲ್ಲಿ ನೋಡಿ ಸೂರ್ಯ ಚಂದ್ರ ಇವು ತೋರಿಸ್ತಾರೆ. ಇವೆಲ್ಲ ಅವ್ರು ತೋರಿಸ್ಬೇಕಾಗಿಲ್ಲ, ಜನ ತಾನೇ ನೋಡ್ಕೊಳ್ತಾರೆ. ಆದರೆ ನೀವು ಏನು ಮಾಡಿದ್ದೀರಿ ಅಂತ ಹೇಳ್ರಿ ಅಂದರೆ ಅವರಿಗೆ ಹೇಳಂತ ಪರಿಸ್ಥಿತಿಯಲ್ಲಿ ಇವತ್ತಿಲ್ಲ. ಅಂದರೆ ಕೆಲಸ ಮಾಡಿ ಗುರುತಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಎಲ್ಲರನ್ನೂ ದಾರಿ ತಪ್ಪಿಸ್ತಕ್ಕಂಥದ್ದು, ಜಾತಿಗಳನ್ನು ಹೊಡೀತಕ್ಕಂಥದ್ದು, ಬೇರೆಯವರ ಮೇಲೆ ಅಪಾದನೆ ಮಾಡ್ತಕ್ಕಂಥದ್ದು, ಇದು ಇವತ್ತಿನ ಕಾಂಗ್ರೆಸ್ ಒಂದು ದೃಷ್ಟಿ ಇದೆ. ಆದರೆ ನಮ್ಮ ಪಕ್ಷ ಆ ರೀತಿ ಅಲ್ಲ. ಪ್ರತಿಯೊಬ್ಬರನ್ನು ಗೌರವಿಸಿ ಗುರುತಿಸಿ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಪಕ್ಷ